ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕರಸೇವಾ ಕಾರ್ಯಕರ್ತರ ಬಂಧನಕ್ಕೆ ಖಂಡನೆ. ರಾಜ್ಯಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವ. ರಾಜ್ಯದಲ್ಲಿ ರಾಮನ ಭಕ್ತರನ್ನ ಬಂಧಿಸಲಾಗ್ತಾ ಇದೆ. ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರೋದಿಲ್ಲ. ಪ್ರತಿಭಟನೆಯ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ. ಸಿದ್ದರಾಮಯ್ಯ ಕಾನೂನು ಪಂಡಿತರಂತೆ ಮಾತನಾಡ್ತಾರೆ. ಬಂಧಿಸೋ ಮೊದಲು ನೋಟಿಸ್ ಕೊಡಬೇಕು ಅಂತ ಗೊತ್ತಿಲ್ವಾ? ದಾವಣಗೆರೆಯಲ್ಲಿ ಕಿಡಿಕಾರಿದ ವಿಪಕ್ಷ ನಾಯಕ. ಪಾಪ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ನಾವು ಬದುಕಿದ್ದೇವೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿ ಪ್ರತಿಭಟನೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ. ಭೇದ ಮರೆತು ರಾಮ ಮಂದಿರ ಸಂಭ್ರಮಿಸ್ತಾ ಇರೋದು ಕಾಂಗ್ರೆಸ್ಗೆ ಸಹಿಸೋಕಾಗ್ತಾ ಇಲ್ಲ. ತನ್ನ ಹಸಿವು ನೀಗಿಸೋಕೆ ಸಮಾಜದ ಶಾಂತಿ ಭಕ್ಷಿಸಲು ತಯಾರಾಗಿದೆ. ರಾಮ ವಿರೋಧಿ ಕಾಂಗ್ರೆಸ್ ಅಂತ ಟ್ವಿಟರ್ನಲ್ಲಿ ಕೈಪಡೆಯ ಕಾಲೆಳೆದ ಬಿಜೆಪಿ. ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವತಿ ಮೇಲೆ ಅತ್ಯಾಚಾರ. ಯಾದಗಿರಿಯಲ್ಲಿ ಜೀವ ಬೆದರಿಕೆ ಒಡ್ಡಿ ಮೇಲೆರಗಿದ ಕಿರಾತಕ. ಜನ ಬರ್ತಿದ್ದಂತೆ ಆರೋಪಿ ಪರಾರಿ. ಮಹಿಳಾ ಠಾಣೆಯಲ್ಲಿ ಕೇಸ್. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ. ಮಹಿಳೆಯನ್ನ ಬೆತ್ತಲೆಗೊಳಿಸಿ 20ಕ್ಕೂ ಹೆಚ್ಚು ಜನರಿಂದ ಹಲ್ಲೆ ಆರೋಪ. ಜಮೀನಿನಲ್ಲಿ ಹಾದು ಹೋಗಿದ್ದ ಪೈಪ್ ಲೈನ್ ತೆರವು ಮಾಡಲು ಕೇಳಿದ್ದಕ್ಕೆ ದೌರ್ಜನ್ಯ. ಎಸ್ಪಿ ಭೇಟಿಯಾಗಿ ಅಳಲು ತೋಡಿಕೊಂಡ ಸಂತ್ರಸ್ತೆ. ಮಹಿಳಾ ಸಚಿವೆಯ ತವರಲ್ಲೇ ಮಹಿಳೆಯರ ಮೇಲೆ ನಿಲ್ಲದ ದೌರ್ಜನ್ಯ. ಮಕ್ಕಳು ಹೂಕಿತ್ತಿದ್ದಾರೆ ಅಂತ ಅಂಗನವಾಡಿ ಕಾರ್ಯಕರ್ತ ಮೇಲೆ ಕುಡುಗೋಲಿನಿಂದ ಹಲ್ಲೆ. ಸಾವು ಬದುಕಿನ ನಡುವೆ ಹೋರಾಟ. ಲೋಕಸಭೆ ಚುನಾವಣೆ ಹಿನ್ನೆಲೆ ಇವತ್ತು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂ. ರಾಜ್ಯದಲ್ಲಿ 20 ಸ್ಥಾನಗಳ ಗೆಲುವಿನ ಗುರಿ ನೀಡಿರುವ ಹೈಕಮಾಂಡ್. ಚುನಾವಣಾ ಕಾರ್ಯತಂತ್ರ ಕುರಿತು ಚರ್ಚಿಸಲಿರೋ ನಾಯಕರು. ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದ ಚಲುವರಾಯಸ್ವಾಮಿ ಫ್ಯಾಮಿಲಿ. ಪತ್ನಿ ಕಣಕ್ಕಿಳಿಸೋಕೆ ಸಜ್ಜಾಗಿದ್ದ ಸಚಿವ ಯೂಟರ್ನ್. ಮತ್ತೆ ಮುನ್ನೆಲೆಗೆ ಬಂದ ನಟಿ, ಮಾಜಿ ಸಂಸದೆ ರಮ್ಯಾ ಹೆಸರು. ಮಾಜಿ ಸಿಎಂ ಕುಮಾರಸ್ವಾಮಿ ಲೋಕಸಭೆಗೆ ಸ್ಪರ್ಧಿಸಿದ್ರೆ ಆಪ್ತರಿಂದಲೇ ಸಂಕಷ್ಟ. ಎಚ್ಡಿಕೆ ಸೋಲಿಸೋಕೆ ಕೈಪಡಿಯಲ್ಲಿ ಸದ್ದಿಲ್ಲದೆ ಪ್ಲಾನ್. ಚಕ್ರವ್ಯೂಹದಲ್ಲಿ ಸಿಲುಕಿಸೋಕೆ 7 ಸುತ್ತಿನ ಕೋಟೆ ನಿರ್ಮಿಸಿದ ಕಾಂಗ್ರೆಸ್. ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಮಠಾಧೀಶರ ರೀತಿ ಹೂಮಳೆ. ಬಣ್ಣ ಬಣ್ಣದ ಹೂಗಳನ್ನ ಸುರಿದು ಸನ್ಮಾನ. ಸಾಕು ಸಾಕು ಅಂದ್ರೂ ಬಿಡದೆ ಹೂಮಳೆ ಸುರಿಸಿದ ಅಭಿಮಾನಿಗಳು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಚಾಲನೆ. ಟೋಕನ್ ಪಡೆದು ಕ್ಯೂನಲ್ಲಿ ನಿಂತು ಅಹವಾಲು ನೀಡಿದ ಸಾರ್ವಜನಿಕರು. ಕಿರಾತಕ ಫಿಲ್ಮ್ ಸ್ಟೈಲ್ನಲ್ಲಿ ಕಾರ್ನಲ್ಲೇ ಮದುವೆ. ಯುವತಿ ಪೋಷಕರ ವಿರೋಧ ಹಿನ್ನೆಲೆ ಬಳ್ಳಾರಿಯ ಶಾಂತಿಧಾಮ ಸಾಂತ್ವನ ಕೇಂದ್ರದ ಬಳಿ ಹೈ ಡ್ರಾಮಾ. ಕೊಪ್ಪಳದ ಯುವತಿ, ಬಳ್ಳಾರಿಯ ಯುವಕನ ಪ್ರೇಮ ವಿವಾಹ. ಮಂಗಳೂರಿನಲ್ಲಿ ಫಲ್ಗುಣಿ ನದಿಯನ್ನೇ ನುಂಗೋಕೆ ಹುನ್ನಾರ. ಕಟ್ಟಡದ ತ್ಯಾಜ್ಯ ಸುರಿದು ಕೃತಕ ಭೂಮಿ ಸೃಷ್ಟಿಸ್ತಾ ಇರೋ ಭೂಗಳ್ರು. ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾದ ಪರಿಸರವಾದಿಗಳು. ರಾತ್ರಿ ರಸ್ತೆ ಬದಿ ನಿಲ್ಲಿಸಿದ್ದ ಆಟೋಗಳೇ ಟಾರ್ಗೆಟ್. ಮಗನ ಸ್ನೇಹಿತನ ಜೊತೆ ಸೇರಿ ಕಳ್ಳತನ ಮಾಡ್ತಾ ಇದ್ದ ಆಸಾಮಿ ಅರೆಸ್ಟ್. ಸಿಸಿಟಿವಿ ದೃಶ್ಯ ಆಧರಿಸಿ ಖದೀಮರನ್ನ ಬಂಧಿಸಿದ ಗಿರಿನಗರ ಪೊಲೀಸರು.
ಮೂರನೇ ದಿನಕ್ಕೆ ಕಾಲಿಟ್ಟ ಟ್ರಕ್ ಚಾಲಕರ ಪ್ರತಿಭಟನೆ. ಪೆಟ್ರೋಲ್ ಸಿಗೋದಿಲ್ಲ ಎಂಬ ವದಂತಿ ಹಬ್ಬಿದ ಹಿನ್ನೆಲೆ ರಾಯಚೂರು, ಕಲಬುರಗಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳ ಕ್ಯೂ. ವಾಕ್ ಮುಗಿಸಿ ರಸ್ತೆ ದಾಟ್ತಾ ಇದ್ದ ವ್ಯಕ್ತಿಗೆ ಗುದ್ದಿದ ಸ್ಕೂಟಿ. ಡಿಕ್ಕಿಯ ರಭಸಕ್ಕೆ ಹಾರಿ ಬಿದ್ದ ಬೈಕ್ ಸವಾರ ಹಾಗೂ ರಸ್ತೆ ದಾಟ್ತಾ ಇದ್ದ ವ್ಯಕ್ತಿ. ಮೂಡಿಗೆರೆಯ ಬೆಳಗುಳ ಗ್ರಾಮದಲ್ಲಿ ನಡೆದ ಅಪಘಾತ. ರಾಮ ಮಂದಿರಕ್ಕೆ ಶಿಲ್ಪಿ ಅರುಣ್ ಕೆತ್ತನೆ ಮಾಡಿರುವ ಬಾಲರಾಮ ಮೂರ್ತಿ ಆಯ್ಕೆ. ಮೈಸೂರಿನ ಸ್ವಗ್ರಾಮ ಕೆಂಪೇಹುಂಡಿಯಲ್ಲಿ ಸಂಭ್ರಮಾಚರಣೆ. ಸಿಹಿ ಹಂಚಿ ಸಂಭ್ರಮಿಸಿದ ಗ್ರಾಮಸ್ಥರು. ನೂರಾರು ವಾಹನಗಳ ನಡುವೆ ಕುದುರೆ ಏರಿ ಸವಾರಿ. ಅದರ ಮೂಲಕವೇ ಹೋಟೆಲ್ ಟು ಕಸ್ಟಮರ್ ಫುಡ್ ಡೆಲಿವರಿ. ಇದನ್ನ ಕಂಡು ಹೈದರಾಬಾದ್ನ ಮಂದಿಗೆ ಅಚ್ಚರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.